ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿರೋ ಶಕ್ತಿಪೀಠಗಳಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಷ್ಠಾಪಿತವಾಗಿದ್ದೆ ಕಂಚಿ ಕಾಮಾಕ್ಷಿ ದೇವಾಲಯ ಅನ್ನೋ ಪ್ರತೀತಿ ಇದೆ. ಇಂದಿಗೂ ಕೂಡ ಮಹಾನ್ ಶಕ್ತಿಪೀಠಗಳಲ್ಲಿ ಕಂಚಿ ಕಾಮಾಕ್ಷಿಯಮ್ಮ ಪವಾಡಗಳು ಅತ್ಯದ್ಭುತ. ಬೇಡಿ ಬರೋ ಭಕ್ತರಿಗೆ, ಸಂತಾನವಿಲ್ಲದವರಿಗೆ ವಿಸ್ಮಯವೆಂಬಂತೆ ತಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸೋ ತಾಯಿ ಎಂದೇ ಪ್ರಖ್ಯಾತವಾಗಿದೆ ಕಂಚಿ ಕಾಮಾಕ್ಷಿ ಪೀಠ. ಬನ್ನಿ ಹಾಗಿದ್ರೆ ಈ ಶಕ್ತಿಪೀಠ ಸ್ಥಾಪನೆಯಾಗಿದ್ದೇಗೆ, ಇದರ ಇತಿಹಾಸ, ಪುರಾತನ ಕಥೆಗಳು, ಪೌರಾಣಿಕ ಉಲ್ಲೇಖಗಳು ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಶಕ್ತಿ ಸ್ವರೂಪಿಣಿ ನೆಲೆಸಿರುವ ಸ್ಥಳ ಒಂದು ಅತ್ಯದ್ಭುತವಾದ ಶಕ್ತಿಪೀಠ. ಇದು ಇತರೆ ಶಕ್ತಿ ದೇವಿಗೆ ಮಾತ್ರ ಸೀಮಿತವಾಗಿರುವ ಪೀಠಗಳಂತಲ್ಲ, ಬದಲಾಗಿ ಶಿವನು ಸಹ ಶಕ್ತಿಯಲ್ಲಿ ಸಂಯೋಜನೆಗೊಂಡು ಶಿವ ಶಕ್ತಿಯ ಪ್ರಭಾವವಿರುವ ಶಕ್ತಿಪೀಠ. ಕಾಮಾಕ್ಷಿ ಎನ್ನುವುದು 3 ಪದಗಳ ಸಂಯೋಜನೆಯಾಗಿದೆ. ಅಂದ್ರೆ ಕಾ ಮಾ ಅಕ್ಷಿ. ಇಲ್ಲಿ ಕಾಪದವು ಸರಸ್ವತಿ ದೇವಿಯನ್ನ, ಮಾಪದವು ಲಕ್ಷ್ಮಿಯನ್ನ ಹಾಗೂ ಅಕ್ಷಿ ಅಂದ್ರೆ ಕಣ್ಣುಗಳನ್ನ ಪ್ರತಿನಿಧಿಸುತ್ತೆ ಎನ್ನಲಾಗಿದೆ. ಹೀಗಾಗಿ ಕಾಮಾಕ್ಷಿ ದೇವಿಯು ಸರಸ್ವತಿ ಮತ್ತು ಲಕ್ಷ್ಮಿಯ 2 ಕಣ್ಣುಗಳಾಗಿ ನೆಲೆಸಿರುವ ದೇವಿಯಾಗಿದ್ದಾಳೆ. ಕಾಮಾಕ್ಷಿಯ ಇನ್ನೊಂದು ಭಾವಾರ್ಥ ಕಾಮ ಮತ್ತು ಅಕ್ಷಿ ಅಂದ್ರೆ ಪ್ರೀತಿಯ ಕಣ್ಣುಗಳುಳ್ಳವಳು ಎಂದರ್ಥ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಪ್ರೀತಿಯಿಂದ ಕೂಡಿದ ಕಣ್ಣುಗಳುಳ್ಳ, ಭಕ್ತರನ್ನ ಹರಸುವ, ಸರಸ್ವತಿಯ ಪ್ರಭಾವದಿಂದ ವಿದ್ಯೆ ಬುದ್ಧಿ ಕರುಣಿಸುವ, ಲಕ್ಷ್ಮಿಯ ಪ್ರಭಾವದಿಂದ ಅಷ್ಟೈಶ್ವರ್ಯ ಹಾಗೂ ಸಂಪತ್ತನ್ನ ನೀಡುವ, ಶಿವನ ಪ್ರಭಾವದಿಂದ ಕಷ್ಟಗಳನ್ನ ಹೋಗಲಾಡಿಸುವ ದೇವಿಯಾಗಿ ಕಾಮಾಕ್ಷಿಯನ್ನ ಆರಾಧಿಸಲಾಗುತ್ತೆ. ಕಾಮಾಕ್ಷಿಯು ನೆಲೆಸಿರುವ ಪುಣ್ಯ ಕ್ಷೇತ್ರವೇ ಕಾಂಚೀಪುರ ಅಥವಾ ಕಂಚಿಪುರಂ. ಕಂಚಿ ಕಾಮಾಕ್ಷಿ ಎಂತಲೂ ಕಾಂಚೀಪುರಂನಲ್ಲಿರುವ ಕಾಮಾಕ್ಷಿ ಅಮ್ಮನವರ ದೇವಾಲಯವು ಸಾಕಷ್ಟು ಪ್ರಸಿದ್ಧಿ ಪಡೆದ ತೀರ್ಥ ಕ್ಷೇತ್ರವಾಗಿದೆ. ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಕಾಂಚೀಪುರಂ ನಗರದ ಹೃದಯ ಭಾಗದಲ್ಲೇ ಕಾಮಾಕ್ಷಿಯ ದೇವಾಲಯವಿದೆ. ಕಂಚಿ ಕಾಮಾಕ್ಷಿಯು ತಮಿಳುನಾಡಿನಲ್ಲಿ ಆರಾಧಿಸಲಾಗುವ 3 ಪ್ರಮುಖ ಶಕ್ತಿ ದೇವತೆಗಳ ಪೈಕಿ ಒಬ್ಬಳಾಗಿದ್ದಾಳೆ. ಇನ್ನುಳಿದ 2 ಶಕ್ತಿ ದೇವತೆಯರೆಂದರೆ ಮಧುರೈ ಮೀನಾಕ್ಷಿ ಹಾಗೂ ತಿರುವನೈ ಕಾವಲ್ ಅಖಿಲಾಂಡೇಶ್ವರಿ. ಕಾಮಾಕ್ಷಿಯ ಈ ಪುರಾತನ ದೇವಾಲಯವು ಪಲ್ಲವರಿಂದ ನಿರ್ಮಿತವಾದ ರಚನೆ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಕಾಂಚೀಪುರಂ ಹಿಂದೆ ಪಲ್ಲವರ ರಾಜಧಾನಿಯಾಗಿತ್ತು. ವಿಶೇಷವೆಂದರೆ ಕಾಮಾಕ್ಷಿಯು ಇಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತಿದ್ದು ನೋಡಲು 2 ಕಣ್ಣುಗಳು ಸಾಲದು. ದೇವಾಲಯ ಸಂಕೀರ್ಣದ ಮಧ್ಯ ಭಾಗದಲ್ಲಿರುವ ಗರ್ಭಗುಡಿಯಲ್ಲಿ ಕುಳಿತಿರುವ ಕಾಮಾಕ್ಷಿ ತನ್ನ 4 ಕೈಗಳಲ್ಲಿ ಕಬ್ಬಿನ ಬಿಲ್ಲನ್ನ, ಕಮಲದ ಹೂವನ್ನ, ಗಿಳಿಯನ್ನ ಹಾಗೂ ಪಾಶ ಮತ್ತು ಅಂಕುಶ ಎಂಬ ಚಕ್ರಗಳನ್ನ ಹಿಡಿದಿದ್ದಾಳೆ. ಇವಿಷ್ಟು ತಾಯಿಯ ಬಗ್ಗೆ ಒಂದಷ್ಟು ಮಾಹಿತಿಯಷ್ಟೇ. ಇನ್ನು ತಾಯಿಯ ಉಗಮ ಹಾಗೂ ಪುರಾಣಗಳ ಹಿನ್ನೆಲೆಯನ್ನ ಗಮನಿಸಿದ್ರೆ ಕಂಚಿ ಕಾಮಾಕ್ಷಿ ದೇವಸ್ಥಾನವು ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ದಾಖಲಾದ ಆಧಾರದಂತೆ ಆದಿಶಂಕರರು ಈ ದೇವಾಲಯದಲ್ಲಿ ಶ್ರೀಚಕ್ರವನ್ನ ಸ್ಥಾಪಿಸಿದ್ದಾರೆ. ಪುರಾತತ್ವ ಶಾಸ್ತ್ರದ ಪ್ರಕಾರ ಈ ದೇವಾಲಯವು ಸುಮಾರು 1600 ವರ್ಷಗಳಷ್ಟು ಹಳೆಯದು. ಇನ್ನು ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಪ್ರಜಾಪತಿ ದಕ್ಷನ ಯಜ್ಞಕ್ಕೆ ಹೋಗಿದ್ದ ಸತಿಗಾದ ಅವಮಾನದಿಂದ ಬೆಂಕಿಗಾಹುತಿಯಾದ ಸತಿಯ ದೇಹವನ್ನ ಹೊತ್ತು ರುದ್ರ ತಾಂಡವವಾಡುತ್ತಿದ್ದ ಶಿವನನ್ನ ಕಂಡು ಭಯಭೀತರಾಗಿದ್ದ ದೇವತೆಗಳು ವಿಷ್ಣುವಿನಲ್ಲಿ ಮೊರೆ ಹೋಗಿ ಅಂಗಲಾಚುತ್ತಾರೆ. ಮುಂಬರುವ ಅನಾಹುತವನ್ನ ತಡೆಯಲು ಶ್ರೀ ವಿಷ್ಣು ಸುದರ್ಶನ ಚಕ್ರವನ್ನ ಬಳಸಿ ಸತಿಯ ದೇಹವನ್ನ 51 ಭಾಗಗಳಾಗಿ ಮಾಡ್ತಾನೆ ಅನ್ನೋದು ಪುರಾಣ ಪ್ರಸಿದ್ಧವಾದ ಕಥಾನಕ. ಹೀಗೆ ಕತ್ತರಿಸಲ್ಪಟ್ಟ ಸತಿಯ ನಾಭಿಯು ಅಥವಾ ಹೊಕ್ಕಳು ಬಿದ್ದದ್ದು ಇದೇ ಜಾಗದಲ್ಲಿ. ಇದನ್ನ ನಾಭಿಸ್ಥಾನ ಅಂತಲೂ, ಭೂಮಿಯ ಕೇಂದ್ರ ಅಥವಾ ಕನಿಷ್ಠ ಪೂರ್ವ ಗೋಳಾರ್ಧ ಎಂದು ನಂಬಲಾಗಿದೆ. ದೇವಿಯು ಅಸುರ ಬಂಡಾಸುರನನ್ನ ಕೊಲ್ಲಲು ಜನ್ಮ ತಾಳಿದ ನಂತರ ಅವಳು ಕನ್ಯಾ ಸ್ವರೂಪ ತಾಳಿ ಈ ದೇವಾಲಯದಲ್ಲಿ ಕುಳಿತಳು ಎಂದು ನಂಬಲಾಗಿದೆ. ಈ ವಿಗ್ರಹವು ಸ್ವಯಂಭೂ ಆಗಿರುವಂಥದ್ದು, ಕನ್ಯೆಯೇ ವಿಗ್ರಹವಾಗಿ ಮಾರ್ಪಟ್ಟಿರುವಂಥದ್ದು ಅನ್ನೋದಕ್ಕೆ ಈ ವಿಗ್ರಹದ ನೋಟವೇ ಎಂಥವರನ್ನಾದರೂ ಕ್ಷಣಾರ್ಥದಲ್ಲಿ ಸೆಳೆದು ಬಿಡುತ್ತೆ. ಸ್ಥೂಲ, ಸೂಕ್ಷ್ಮ ಮತ್ತು ಶೂನ್ಯ ಎಂಬ 3 ಸ್ವರೂಪಗಳಲ್ಲಿ ತಾಯಿ ಕಾಮಾಕ್ಷಿಯು ದೇವಾಲಯದಲ್ಲಿ ನೆಲೆಸಿದ್ದಾಳೆಂದು ಅಚಲವಾದ ನಂಬಿಕೆ. ಇನ್ನು ಮತ್ತೊಂದು ಪುರಾಣದ ಕಥೆಯ ಪ್ರಕಾರ ಕಾಮಾಕ್ಷಿ ತಾಯಿಯು ಶಿವನನ್ನ ಮದುವೆಯಾಗಲು ಸೂಜಿ ಮೊನೆಯ ಮೇಲೆ ಒಂದೇ ಕಾಲಿನ ಮೇಲೆ ನಿಂತು ಪ್ರಾರ್ಥಿಸಿದ್ಲು ಎಂದು ಕಥೆ ಹೇಳುತ್ತೆ. ಆಕೆಯ ಆಸೆ ಈಡೇರಿ ಫಾಲ್ಗುಣ ಮಾಸದಲ್ಲಿ ಉತ್ತರ ನಕ್ಷತ್ರದಲ್ಲಿ ಶಂಕರನನ್ನ ಮದುವೆಯಾಗ್ತಾರೆ. ಋಷಿ ದೂರ್ವಾಸರು ಶಾಪಗ್ರಸ್ತರಾದ ನಂತರ ಇಲ್ಲಿ ಬಂದು ತಾಯಿಯನ್ನ ಪ್ರಾರ್ಥಿಸ್ತಾರೆ. ಕಾಮಾಕ್ಷಿ ತಾಯಿಯನ್ನ ಭಯಭಕ್ತಿಯಿಂದ ಪೂಜಿಸಿ ಶರಣಾಗತಿಯಾದ ನಂತರವೇ ದೂರ್ವಾಸರ ಶಾಪ ವಿಮೋಚನೆಯಾಗತ್ತೆ.
ಆ ತಾಯಿಯ ದಿವ್ಯ ಸ್ವರೂಪವನ್ನ ಮತ್ತು ಅಗಾಧವಾದ ಶಕ್ತಿಯನ್ನ ಕಣ್ಣಾರೆ ಕಂಡ ದೂರ್ವಾಸರು ಇಲ್ಲಿ ಶ್ರೀ ಚಕ್ರವನ್ನ ಸ್ಥಾಪಿಸಿದ್ರು. ಆ ತಾಯಿಯ ಶಕ್ತಿಯ ಕುರಿತಾಗಿ ಸೌಭಾಗ್ಯ ಚಿಂತಾಮಣಿ ಕಲ್ಪವನ್ನ ದೂರ್ವಾಸ ಸಂಹಿತೆ ಎಂದು ಬರೆದಿದ್ದಾರೆ. ಈ ಸಂಹಿತೆಯಲ್ಲಿ ಕಾಮಾಕ್ಷಿ ತಾಯಿಯನ್ನ ಪೂಜಿಸುವ ವಿಧಿವಿಧಾನಗಳನ್ನ ಒಲಿಸಿಕೊಳ್ಳುವ ಮಾರ್ಗವನ್ನ ಬರೆದಿದ್ದಾರೆ. ಇಂದಿಗೂ ದೂರ್ವಾಸರ ಸೌಭಾಗ್ಯ ಚಿಂತಾಮಣಿಯಲ್ಲಿ ಬರೆದಂತೆ ಪೂಜೆಯನ್ನ ನೆರವೇರಿಸಿಕೊಂಡು ಬರಲಾಗ್ತಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡಬಹುದಾದ 7 ಗೋತ್ರಗಳ ಅರ್ಚಕರಿದ್ರು. ಆದರೆ ಇಲ್ಲಿ 2 ಗೋತ್ರಗಳು ಮಾತ್ರ ಪೂಜಿಸಿದರೆ ಉಳಿದವರು ತಾಂಜಾವೂರಿನ ಕಾಮಾಕ್ಷಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿನ ಪುರೋಹಿತರನ್ನ ಶಾಸ್ತ್ರಿಗಳು ಅಂತ ಕರೀತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಇಲ್ಲಿ ದೇವಿಯು ತನ್ನ ರೌದ್ರ ರೂಪದಲ್ಲಿದ್ಲು ಅಂತ ಹೇಳುತ್ತೆ. ಅವಳ ಕೋಪದ ತಾಪದಿಂದ ಗರ್ಭಗುಡಿ ಬೆಂಕಿಯಂತೆ ತುಂಬಾ ಬಿಸಿಯಾಗ್ತಿತ್ತು. ಈ ವೇಳೆ ಸುಮಾರು 7ನೇ ಶತಮಾನದಲ್ಲಿ ಆದಿಶಂಕರರು ತಾಯಿಯನ್ನ ಹಾಡಿ ಹೊಗಳಿ ತಮ್ಮ ಮಂತ್ರಶಕ್ತಿಯಿಂದ ರೌದ್ರಾವತಾರಿಯಾಗಿದ್ದ ತಾಯಿಯನ್ನ ಸಮಾಧಾನಪಡಿಸಿ ಸೌಮ್ಯ ರೂಪಕ್ಕೆ ತಂದು ನಿಲ್ಲಿಸಿದ್ರು ಎಂದು ಪ್ರತೀತಿ ಇದೆ. ಅಂದಿನಿಂದ ತಾಯಿ ಕಾಮಾಕ್ಷಿ ಶಾಂತಿಯುತ ರೂಪದಲ್ಲಿದ್ದಾಳೆ. ಈ ದೇವಾಲಯದಲ್ಲಿಯೇ ಆದಿಶಂಕರರು ಸೌಂದರ್ಯ ಲಾಹಿರಿಯನ್ನ ಬರೆದಿದ್ದಾರೆ. ಶ್ರೀರಾಮನ ತಂದೆಯಾದ ಅಯೋಧ್ಯೆಯ ಸೂರ್ಯವಂಶಿ ಇಕ್ಷ್ವಾಕು ವಂಶದ ರಾಜನಾದ ದಶರಥ ಇಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನ ನಡೆಸಿದ್ರು. ಈ ಯಜ್ಞ ನಡೆದ ಅಲ್ಪಾವಧಿಯಲ್ಲಿ 4 ಗಂಡು ಮಕ್ಕಳನ್ನ ಪಡೆದ್ರು ಅಂತ ಪುರಾಣ ಹೇಳುತ್ತೆ. ಅಂದಿನಿಂದ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಪ್ರಾರ್ಥಿಸಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ ಎಂಬ ನಂಬಿಕೆ ಇದೆ. ದೇವಿ ಕಾಮಾಕ್ಷಿಯು ಇಕ್ಷ್ವಾಕು ಕುಲದೇವಿಯಾಗಿದ್ದಳೆಂದು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮೂಕ ಪಂಚಶತಿ ಎಂಬುದು ಮೂಗ ಅಥವಾ ಮೂಕ ವ್ಯಕ್ತಿಯು ಈ ದೇವಾಲಯದಲ್ಲಿ ಪ್ರಾರ್ಥಿಸಿ ಆ ತಾಯಿಯ ಕರುಣೆಯಿಂದ ಧ್ವನಿಯನ್ನ ಪಡೆದು ಆಕೆಯ ಆಶೀರ್ವಾದದಿಂದ 500 ಪದ್ಯಗಳನ್ನ ಬರೆದ. ಇವೆಲ್ಲವೂ ತಾಯಿಯ ವರ್ಣನೆಯ ಪ್ರಸಿದ್ಧ ಕವಿತೆಯಾಗಿದೆ. ಕಂಚಿ ಕಾಮಾಕ್ಷಿ ದೇವಸ್ಥಾನದ ಮುಖ್ಯ ಗರ್ಭಗುಡಿಯನ್ನ ಗಾಯತ್ರಿ ಮಂಟಪ ಅಂತ ಕರೆಯಲಾಗುತ್ತೆ. ಇದು ಕಾಮಾಕ್ಷಿ ಅಮ್ಮ ಪದ್ಮಾಸನದ ಯೋಗ ಭಂಗಿಯಲ್ಲಿ ಕುಳಿತಿದ್ದಾಳೆ. ಆಕೆಯ ಆಸನವನ್ನ ಪಂಚಬ್ರಹ್ಮಾಸನವೆಂದು ಕರೀತಾರೆ. ಆಕೆಗೆ 4 ತೋಳುಗಳಿವೆ. ಅವಳ ಕೆಳಗಿನ ಕೈಯಲ್ಲಿ 1 ಕಬ್ಬು ಮತ್ತು 5 ಹೂಗಳ ಗೊಂಚಲು, ಆಕೆಯ ಮೇಲಿನ ಕೈಯಲ್ಲಿ ಪಾಶ ಮತ್ತು ಅಂಕುಶ ಆಯುಧಗಳಿವೆ. ಅವಳು ಯಾವಾಗಲೂ ಎಲ್ಲ ಶೃಂಗಾರಗಳೊಂದಿಗೆ ಪ್ರಕಾಶಮಾನವಾಗಿ ಕಂಗೊಳಿಸ್ತಿರ್ತಾಳೆ. ಗರ್ಭಗೃಹದಲ್ಲಿ ಬೆಳ್ಳಿಯ ಹೊದಿಕೆಯ ಕಂಬವಿದ್ದು ಅದರಲ್ಲಿ ಹೊಕ್ಕಳನ್ನ ಪ್ರತಿನಿಧಿಸುವ ರಂಧ್ರವಿದೆ. ಇದು ಮಕ್ಕಳನ್ನ ಹೊಂದಿರುವ ದಂಪತಿಗಳನ್ನ ಆಶೀರ್ವದಿಸುತ್ತೆ ಎಂದು ನಂಬಲಾಗಿದೆ. ಇನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀಚಕ್ರದ ವಿಶೇಷವೆಂದರೆ ವಿಗ್ರಹದ ಮುಂಭಾಗದಲ್ಲಿರುವ ಶ್ರೀಚಕ್ರವು ಯೋನಿ ಆಕಾರದ ಕೆತ್ತನೆ ಇದೆ. ಅದರೊಳಗೆ ಶ್ರೀಚಕ್ರವಿದೆ. ಇಲ್ಲಿ ಪೂಜಿಸಲ್ಪಡುವುದೇ ಶ್ರೀಚಕ್ರ. ಎಲ್ಲ ಧರ್ಮ ಗ್ರಂಥಗಳ ಪ್ರಕಾರ ದೇವಿಯು ಶ್ರೀಚಕ್ರದ ಬಿಂದುವಿನ ಮೇಲೆ ಕುಳಿತಿದ್ದಾಳೆ. ಶ್ರೀಚಕ್ರದ ಸುತ್ತಲೂ 8 ವಾಗ್ದೇವಿಗಳಿವೆ. ಶ್ರೀಚಕ್ರವು ಯಾವಾಗಲೂ ಗುಲಾಬಿ ಬಣ್ಣದ ತಾಜಾ ಕಮಲದ ಹೂಗಳಿಂದ ಮುಚ್ಚಲ್ಪಟ್ಟಿರೋದ್ರಿಂದ ಅದನ್ನು ನೋಡಲು ಕಷ್ಟ ಸಾಧ್ಯ. ಗರ್ಭಗುಡಿಯ 4 ಗೋಡೆಗಳು 4 ವೇದಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ. ಆದರೆ ಗಾಯತ್ರಿ ಮಂಟಪದ 24 ಕಂಬಗಳು ಗಾಯತ್ರಿ ಛಂದಸ್ಸಿನ 24 ಅಕ್ಷರಗಳನ್ನು ಪ್ರತಿನಿಧಿಸುತ್ತವೆ. ಮುಖ್ಯ ವಿಗ್ರಹದ ಎಡಭಾಗದಲ್ಲಿ ವಾರಾಹಿ ಮತ್ತು ಸ್ವರೂಪಲಕ್ಷ್ಮಿ ದೇವತೆಯರಿದ್ದಾರೆ. ವಿಶೇಷ ಪೂಜೆಗಳಿಗೆ ಮಾತ್ರ ಗರ್ಭಗುಡಿಯೊಳಗೆ ಅನುಮತಿ ದೊರೆಯುತ್ತೆ. ಆಗ ಪೂಜೆಯ ನಂತರ ಶ್ರೀಚಕ್ರದ ಮೇಲಿನ ಕುಂಕುಮವನ್ನು ನೀಡಲಾಗುತ್ತೆ. ಕಾಮಾಕ್ಷಿ ವಿಗ್ರಹದ ಬಲಭಾಗದಲ್ಲಿ ವಿಷ್ಣು ಮತ್ತು ಸ್ವರೂಪಲಕ್ಷ್ಮಿಯ ಚಿತ್ರವಿದೆ. ಮುಖ್ಯ ಗರ್ಭಗುಡಿಗೆ ಹೋಗುವ ಬಾಗಿಲನ್ನ ಬಿಲ್ವದ್ವಾರ ಎಂದು ಕರೆಯಲಾಗುತ್ತೆ. ಶಿವ ಮತ್ತು ಕಾಮಾಕ್ಷಿಯ ವಿವಾಹವನ್ನ ಫಾಲ್ಗುಣ ಮಾಸದಲ್ಲಿ ಆಚರಿಸಲಾಗುತ್ತೆ. ಮದುವೆಯಾಗದವರು ಈ ಹಬ್ಬದಲ್ಲಿ ಪಾಲ್ಗೊಂಡ್ರೆ ಮದುವೆಯಾಗತ್ತೆ ಎಂದು ನಂಬಲಾಗಿದೆ. ಚೈತ್ರ ಮತ್ತು ಶಾರದಾ ನವರಾತ್ರಿ ಎರಡನ್ನೂ ಭಾರತದಾದ್ಯಂತ ಎಲ್ಲಾ ದೇವಿ ದೇವಾಲಯಗಳಂತೆ ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತೆ. ಪ್ರತಿ ಪೂರ್ಣಿಮಾ ಅಥವಾ ಹುಣ್ಣಿಮೆಯ ದಿನ ವಿಶೇಷ ಆಚರಣೆಗಳು ನಡೆಯುತ್ತವೆ. ಇವಿಷ್ಟು ಕಂಚಿ ಕಾಮಾಕ್ಷಿ ಅಮ್ಮನ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೇ. ನಿಮಗೂ ಬಿಡುವಾದಾಗ ಈ ಶಕ್ತಿಪೀಠಕ್ಕೆ ತೆರಳಿ ಆ ತಾಯಿಯ ಆಶೀರ್ವಾದವನ್ನ ಪಡೀರಿ. ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊಳ್ಳಿ. ಎಲ್ಲರನ್ನ ಪ್ರೀತಿಸಿ, ಹಿರಿಯರನ್ನ ಗೌರವಿಸಿ. ಟೇಕ್ ಕೇರ್. ನಮಸ್ಕಾರ.